ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯವರು ಕುಮಾರ ಚಂದ್ರಶೇಖರನಾಥ್ ಸ್ವಾಮೀಜಿ ಅವರು ತಮ್ಮ 81ನೇ ವಯಸ್ಸಿನಲ್ಲಿ ವಿಧಿವಶ ಆಗಿದ್ದಾರೆ ಅಂತ ಹೇಳೋದಕ್ಕೆ ದುಃಖ ಅನಿಸಿದ್ರು. ಈಗಾಗಲೇ ಹಲವು ಸಲ ಹೇಳ್ತಾ ಇರ್ತೀನಿ ನಾನು, ತಮಗೆ ದುಃಖ ಬದುಕಿನ ಅನಿವಾರ್ಯ ಅಂಗ, ಸಾವು ಅನಿವಾರ್ಯ ಅಂಗ, ಅವುಗಳನ್ನ ಎದುರಿಸಬೇಕಾಗ್ತದೆ. ಒಕ್ಕಲಿಗ ಸಮುದಾಯದಲ್ಲಿ ತಮ್ಮದೇ ಆದಂಥ ಛಾಪು ಮುಡಿಸಿರುವಂಥ ಚಂದ್ರಶೇಖರನಾಥ್ ಸ್ವಾಮೀಜಿ ಇವರು 2003 ಒಕ್ಕಲಿಗರ ಪರ್ಯಾಯ ಒಂದು ಪೀಠವನ್ನು ರಚನೆ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಆದಿಚುಂಚನಗಿರಿ ಮಠದ ಪೂರ್ವ ಸ್ವಾಮೀಜಿಯವರ ವಿರುದ್ಧವಾಗಿ ಈ ಮಠ ಸ್ಥಾಪನೆ ಮಾಡಿದರು. ಅದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಅದು ಸಂಸ್ಥಾಪಕರಾದರು ಈ ಸ್ವಾಮೀಜಿಯವರು. ಇದು ಯಾಕೆ ಹುಟ್ಟುಕೊಂಡಿತ್ತು ಯಾಕಂದರೆ ಆಲ್ರೆಡಿ ನಿಮಗೆ ಗೊತ್ತದ, ಆದಿಚುಂಚನಗಿರಿ ಮಠ ಇದ್ದಿದ್ದು ಒಕ್ಕಲಿಗರ ಮಠ. ಅಲ್ಲಿ ಪೂರ್ವದಲ್ಲಿದ್ದಂಥ ಸ್ವಾಮೀಜಿ, ಈಗಿರುತ್ತಿರುವಂತಹ ನಿರ್ಮಲಾನಂದ ಸ್ವಾಮೀಜಿ, ವಿಶೇಷವಾಗಿ ಒಕ್ಕಲಿಗರಿಗೆ ಆ ಮಠದ ಬಗ್ಗೆ ದೊಡ್ಡ ಗೌರವ. ಎಲ್ಲ ರಾಜಕಾರಣಿಗಳಿಗೆ, ಅದರಲ್ಲೂ ಒಕ್ಕಲಿಗ ರಾಜಕಾರಣಿಗಳು